ಎಲ್ರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಂದು ತುಂಬಾ ದೊಡ್ಡದು, ನಿಂದು ತುಂಬಾ ಚಿಕ್ಕದು ಅನ್ನೋ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಹಾಡ್ ಕೇಳಿದ್ವಿ ಉಪ್ಪಿ ಸಾರ್ ಅವರ ಯುವ ಸಿನಿಮಾ ಬಗ್ಗೆ. ಈಗ ಇನ್ನೊಂದು ಸಾಂಗ್ ಬಂದಿದೆ. ಆ ಸಾಂಗ್ ಯಾವ ರೀತಿ ಇದೆ ಅಂದ್ರೆ ಇದು ನಮ್ ದೇಶ ಅಂದ್ರೆ ಪ್ರತಿ ಒಂದು ವಿಷಯನು ಆ ಸಾಂಗ್ ಅಲ್ಲಿ ತಗೊಂಬಂದ್ರೆ ಯಾವ ರೀತಿ ಅಂದ್ರೆ ಪಬ್ಲಿಕ್ ಟಿವಿ ರಂಗಣ್ಣಿಂದ ಹಿಡಿದು ದರ್ಶನ್ ಯಶ್ ಯಾರೆಲ್ಲ ಟ್ರೋಲ್ ಆಗ್ತಾರೋ ಅಂದ್ರೆ ಇಲ್ಲಿ ವಿಶೇಷ ಈ ಸಾಂಗ್ ಅಲ್ಲಿ ಏನಿದೆ ಅಂದ್ರೆ ಫೇಮಸ್ ಆದ್ರೆ ಟ್ರೋಲ್ ಆಗ್ತೀರಾ. ಮತ್ತೆ ಈ ಸಾಂಗ್ ಅಲ್ಲಿ ಯಾವ ರೀತಿ ಇದೆ, ಈ ಸಾಂಗ್ ರಿಯಾಕ್ಷನ್ ಬಗ್ಗೆ ನನಗಂತೂ ಈ ಸಾಂಗ್ ಬಗ್ಗೆ ಸಾಂಗ್ ಕೇಳಿದಾಗ ನಮಸ್ಕಾರ ಗುರು ದೊಡ್ಡವ್ರು ನೀವು ಅನ್ನೋ ಒಂದು ಹೇಳೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಖಂಡಿತವಾಗ್ಲು ಎಷ್ಟೊಂದು ಫನ್ ಆಗಿದೆ, ಎಷ್ಟೊಂದು ಸಾಂಗ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಸಾಂಗ್ ಅಲ್ಲಿ ಉಪೇಂದ್ರ ಸರ್ ಅವರು ಯಾರ್ಯಾರನ್ನೆಲ್ಲ ಟ್ರೋಲ್ ಮಾಡಿದಾರೆ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಆಣಿಮುತ್ಯ ಅಂತ ಹೇಳ್ಬೋದು. ಅವ್ರಿಗಿರೋ ಟ್ಯಾಲೆಂಟ್, ಒಂದು ವಿಶೇಷತೆ, ಒಂದು ಸಿಕ್ತ ಮನುಷ್ಯ ಅಂತ ಹೇಳ್ಬೋದು. ಖಂಡಿತವಾಗ್ಲು ಒಂದು ಡಿಫ್ರೆಂಟ್ ಆಗಿರುತ್ತೆ. ಪ್ರತಿ ಸಿನಿಮಾ ತಗೊಳ್ಳಿ, ಒಂದು ಟೇಕ್ ತಗೊಳ್ಳಿ, ಒಂದು ಸಾಂಗ್ ತಗೊಳ್ಳಿ, ಯಾವುದೇ ಒಂದು ವಿಷಯ ಮಾಡಿದ್ರು ಅವ್ರಿಗೆ ಸುಮ್ಕೆ ರಿಯಲ್ ಸ್ಟಾರ್ ಅಂತ ಕೊಟ್ಟಿಲ್ಲ. ಖಂಡಿತವಾಗ್ಲು ನಂದು ತುಂಬಾ ಚಿಕ್ಕದು, ನಿಂದು ತುಂಬಾ ದೊಡ್ಡದು ಏನಲ್ಲ ಗುರು ಮನ್ಸು. ಆ ಸಾಂಗ್ ಕೇಳಿದಾಗ ತುಂಬಾ ಅಂದ್ರೆ ತುಂಬಾ ಫನ್ನಿ ಆಗಿತ್ತು. ಎಷ್ಟೊಂದು ಟ್ರೋಲ್ ಆಗಿದೆ ಅಂದ್ರೆ ಈ ಟ್ರೋಲ್ ಸಾಂಗ್ ಅಲ್ಲಿ, ಈ ಸಾಂಗ್ ಹೆಸರೇ ಟ್ರೋಲ್ ಸಾಂಗ್ ಅಂದ್ರೆ ಫೇಮಸ್ ಆಗ್ತೀನಿ, ಟ್ರೋಲ್ ಆಗ್ತೀಯಾ, ಟ್ರೋಲ್ ಆಗುತ್ತೆ ಕಣೆ, ಖಂಡಿತ ಟ್ರೋಲ್ ಆಗುತ್ತೆ ಅನ್ನೋ ಸಾಂಗ್. ಒಂದ್ ಹೀರೋಯಿನ್ ಇನ್ನೊಂದು ಹೀರೋಯಿನ್ ಹೇಳ್ತಾ ಇರ್ತಾಳೆ, ಬೇಡ ಹೊರಗೆ ಹೋಗಿ ಈ ತರ ಡ್ಯಾನ್ಸ್ ಮಾಡ್ಬೇಡ ನೀನ್ ಟ್ರೋಲ್ ಆಗ್ತೀಯಾ ಅಂದ್ರೆ, ಆಗ ಆ ಹೀರೋಯಿನ್ ಹೇಳ್ತಾಳೆ ಖಂಡಿತವಾಗ್ಲು ನಿಜಾನೇ, ನಾನು ಫೇಮಸ್ ಆಗ್ಬೇಕಂದ್ರೆ ಟ್ರೋಲ್ ಆಗ್ಲೇಬೇಕು, ಟ್ರೋಲ್ ಆದಾನೆ ಫೇಮಸ್ ಆದಂಗೆ ಅಂತೆಲ್ಲ ಆ ಹೀರೋಯಿನ್ ಇನ್ನೊಬ್ರಿಗೆ ಹೇಳ್ತಾರೆ. ಈ ರೀತಿ ಇರುತ್ತೆ. ಇನ್ನ ಈ ಟ್ರೋಲ್ ಅಲ್ಲಿ ಖಂಡಿತ ಸ್ಟಾರ್ಟಿಂಗ್ ಅಲ್ಲಿಂದ ಪ್ರೇಮ್ ಅವರು ಒಂದ್ಸಲ ನಿಮ್ಗೆ ಹೇಳಿದ್ರು ನಮ್ಗೆಲ್ಲರಿಗೆ 6 ಜನ ಹೀರೋನ ಕಟ್ ಸಿನಿಮಾ ಮಾಡ್ತಾರೆ ಅಂತ, ಅದನ್ನು ಟ್ರೋಲ್ ಮಾಡ್ತಾರೆ. ಅದಾದ್ಮೇಲೆ ಯಶ್ ದರ್ಶನ್ ಅವರು ಸುಮಲತಾ ಅವ್ರನ್ನ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತಾರೆ. ನಾವಿಬ್ರು ಒಂದಾದ್ರೆ ನಿಂದ ಅಕ್ಕ ಗೆಲುವು ನಿಂದೆ ಅಂತ ಹೇಳ್ತಾರೆ. ರೀಸೆಂಟ್ ಆಗಿ ಬಂದಿರೋ ಕರಿಮಣಿಕ ಮಾಲೀಕ ನೀನಲ್ಲ ಅದ್ರೂ ಬರುತ್ತೆ. ಅಲ್ಲ ಗುರು, ಇವೆಲ್ಲ ಟ್ರೋಲ್ಸ್ ಎಲ್ಲ ರೀಸೆಂಟ್ ಆಗಿ ಬರುತ್ತೆ. ಬೆಳ್ಳುಳ್ಳಿ ಕಬಾಬು, ಕರಿಮಣಿ ಮಾಲೀಕ ನಾನಲ್ಲ ಅಂತ ಈ ಟ್ರೋಲ್ಸ್ ಎಲ್ಲ ರೀಸೆಂಟ್ ಆಗಿ ಆಗಿರವು. ಆದ್ರೂ ಅಷ್ಟು ಬೇಗ ಆ ಸಾಂಗ್ ಅಲ್ಲಿ ಯಾವ್ದು ಈ ರೀತಿ ಯಾವಾಗ ಇನ್ಕ್ಲೂಡ್ ಮಾಡೋದನ್ನೇ ಗೊತ್ತಾಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಇದೆ. ಅದಾದ್ಮೇಲೆ ರಂಗಣ್ಣನು ಬಿಟ್ಟಿಲ್ಲ, ಪಬ್ಲಿಕ್ ಟಿವಿ ರಂಗಣ್ಣನ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತಾರೆ. ಅದಾದ್ಮೇಲೆ ರಂಗಣ್ಣ ಪವರ್ ಕಟ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರತಿ ವಿಷಯನು ತಗೊಂಡಿದ್ದಾರೆ. ಆಮೇಲೆ ಜಮೀರ್ ಅಹಮದ್ ಕಂಗ್ರಾಚುಲೇಷನ್ ಬ್ರದರ್ ಅಂತಾರಲ್ಲ ಅದನ್ನು ತಗೊಂಡ್ ಬಂತಾರೆ. ಅದಾದ್ಮೇಲೆ ಪ್ರತಿಯೊಂದು ವಿಷಯದಲ್ಲೂ ದರ್ಶನ್ ಅವರು ಉಮಾಪತಿ ಅವರಿಗೆ ತಗಡೆ ಅಂತ ಹೇಳಿದ್ರಂತ ಒಂದು ವೈರಲ್ ಆಗಿತ್ತಲ್ಲ, ಟ್ರೋಲ್ ಆಗಿತ್ತಲ್ಲ, ಅದನ್ನು ತಗೊಂಡ್ಬಂದ್ರೆ. ಅಲ್ಲ, ಇವೆಲ್ಲ ರೀಸೆಂಟ್ ಆಗಿರೋ ವಿಷಯಗಳನ್ನ ಈ ಸಾಂಗ್ ಅಲ್ಲಿ ತುಂಬಾ ನೀಟಾಗಿ ತುಂಬಾ ಇನ್ಕ್ಲೂಡ್ ಮಾಡಿ ತುಂಬಾ ಫನ್ ಆಗಿ ಟ್ರೋಲ್ ಆದ್ರೆ ಫೇಮಸ್ ಆದಂಗೆ ಪ್ರತಿಯೊಬ್ಬರು, ಜಮೀರ್ ಅಹಮದ್ ಆಗ್ಲಿ, ದರ್ಶನ್, ಯಶ್ ಆಗ್ಲಿ, ರಂಗಣ್ಣ ಆಗ್ಲಿ, ಪ್ರೇಮ್ ಆಗ್ಲಿ, ಅದಾದ್ಮೇಲೆ ರೀಸೆಂಟ್ ಆಗಿ ಎಲೆಕ್ಷನ್ಸ್ ಆದಾಗ ಕೇಳೇ ಇರ್ತಾರೆ ಎಲ್ಲ ಫ್ರೀ ಅಂತ. ಅದ್ರಲ್ಲಂತೂ ಸೇಮ್ ಡಿ ಕೆ ಶಿವಕುಮಾರ್ ಇದ್ದಂಗೆ ಒಬ್ರು ಇರ್ತಾರೆ, ಅವ್ರು ಬಂದು ಫ್ರೀ ಎಲ್ಲ ಫ್ರೀ, ನನಗೆ ಅವನಿಗೂ ಫ್ರೀ, ಅವ್ನು ಸಿಕ್ಕರೆ ಫ್ರೀ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ಟ್ರೋಲ್ ತಗೊಂಡು ಒಂದು ಸಾಂಗೇ ಮಾಡ್ಬಿಡ್ತಾರೆ. ಅಂದ್ರೆ ಯಾವ ಲೆಕ್ಕಕ್ಕೆ ಉಪೇಂದ್ರ ಅವರ ಟ್ಯಾಲೆಂಟ್, ಅವರ ಒಂದು ಸಿನಿಮಾದ ಬಗ್ಗೆ ತುಂಬಾ ಖುಷಿ ಕೊಡುತ್ತೆ. ಖಂಡಿತವಾಗ್ಲು ಈ ಸಾಂಗ್ ಅಲ್ಲಿ ಆ ಹೀರೋಯಿನ್ ಏನ್ ಹೇಳ್ತಾಳೆ ಅಂದ್ರೆ, ನಾನ್ ಟ್ರೋಲ್ ಆಗ್ಬೇಕು, ಅವನಿಗೆ ನನ್ನ ವಿಷಯನ ಅವ್ನು ತಲುಪಬೇಕು ಅಂದ್ರೆ ನಾನು ಫೇಮಸ್ ಆಗ್ಬೇಕಂದ್ರೆ ಟ್ರೋಲ್ ಆಗ್ಬೇಕು. ಈ ರೀತಿಯಾಗಿ ತುಂಬಾ ಈ ಸಾಂಗ್ ಅಲ್ಲಿ ಪ್ರತಿಯೊಂದು ಇದೆ. ಆ ಸಾಂಗಿನ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ, ಹೋಗಿ ಸಾಂಗ್ ನೋಡ್ಬೋದು. ತುಂಬಾ ಖುಷಿ ಆಗುತ್ತೆ. ಮತ್ತೆ ನೀವು ಸಾಂಗ್ ನೋಡಿದಾಗ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ